ನಮಸ್ಕಾರ ಸ್ನೇಹಿತರ. ದ ಕೋಟ್ ದ ಕಿಂಗ್ ವಿರಾಟ್ ಕೊಹ್ಲಿ 60 ಬಾಲ್ಗಳಲ್ಲಿ 105 ರನ್ಗಳನ್ನ ಬಾರಿಸಿ RCBಗೆ ಅತ್ಯುತ್ತಮವಾದಂತಹ ಜಯವನ್ನ ಗಳಿಸ್ಕೊಟ್ರು. ಎರಡು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಮ್ಮ ಟೇಬಲ್ ಅಲ್ಲಿ ಆಡ್ ಮಾಡ್ರು. ಸೊ 16 ಪಾಯಿಂಟ್ಗಳಿಂದ ನಾವು ಪಾಯಿಂಟ್ ಟೇಬಲ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಹೋಗಿ ಕುಂತಿದ್ದೀವಿ. ಸೊ ಇನ್ನು 2 ಮ್ಯಾಚ್ಗಳು ನಮ್ದು ಇದ್ದಿರ್ತಕ್ಕಂಥದ್ದು ಹೈದರಾಬಾದ್ನ ಜೊತೆಗೆ ಹಾಗೆ ಪಂಜಾಬ್ನ ಜೊತೆಗೆ. ಸೊ ಈ 2 ಮ್ಯಾಚ್ಗಳಲ್ಲಿ ಒಂದಾದ್ರೂ ನಾವು ಗೆಲ್ಲೇಬೇಕಾಗತ್ತೆ. ಆಗ ಮಾತ್ರ ನಾವು ಟಾಪ್ 2 ನಲ್ಲಿ ಕುಂತ್ಕೊಳ್ಳಿಕ್ ಸಾಧ್ಯ. ಸೊ ಹಾಗಾದ್ರೆ ಬನ್ನಿ ನಿನ್ನೆ ನಡೆದಿರ್ತಕ್ಕಂತಹ KKR ಹಾಗೂ RCB ಮ್ಯಾಚ್ ನ ಬಗ್ಗೆ ಒಂದಿಷ್ಟು ಮಾತನಾಡೋಣ. ಜೊತೆಗೆ ಪಾಯಿಂಟ್ಸ್ ಟೇಬಲ್ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ನಾವು ಈ ಪ್ಲೇ ಆಫ್ಸ್ ಕಂತರೂ ಎಂಟರ್ ಆದ್ವಿ, ಕ್ವಾಲಿಫೈ ಆದ್ವಿ ಅಂತ ಅನ್ಕೊಳ್ಳೋದು. ಹಾಗಾದ್ರೆ ಇನ್ನು ಈ ಟಾಪ್ 2 ಅನ್ನ ನಾವು ಜಾಗವನ್ನ ಗಟ್ಟಿ ಮಾಡ್ಕೊಳ್ಬೇಕಂದ್ರೆ ಏನೇನ್ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮ್ಮ ಕಿಂಗ್ ಕೊಹ್ಲಿ ಅವರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ. ಸೊ 12 ಇನ್ನಿಂಗ್ಸ್ ನಲ್ಲಿ ಏನೇನ್ ಮಾಡಿದಾರೆ ಇವರು ಅದರ ಬಗ್ಗೆ ನೋಡೋಣ. ಸ್ನೇಹಿತರೆ, ಮೊದಲನೇ ಮ್ಯಾಚ್ SRH ಜೊತೆಗೆ ಇತ್ತು ನಮ್ದು. ಸೊ ಆ ಸಂದರ್ಭದಲ್ಲಿನೇ ಆ 38 ಬಾಲ್ಗಳಲ್ಲಿ 69 ರನ್ ಅನ್ನ ಬಾರಿಸ್ತಾರೆ. CSK ಜೊತೆಗೆ ಎರಡನೇ ಮ್ಯಾಚ್ 18 ಬಾಲ್ಗಳಲ್ಲಿ 28 ರನ್ಗಳನ್ನ ಬಾರಿಸ್ತಾರೆ. RR ಜೊತೆಗೆ ಮ್ಯಾಚ್ ಇತ್ತು, 16 ಬಾಲ್ಗಳಲ್ಲಿ 32 ರನ್ ಅನ್ನ. ಜೊತೆಗೆ MI ಜೊತೆಗೆ 38 ಬಾಲ್ಗಳಲ್ಲಿ 50 ರನ್ ಅನ್ನ. LSG ಜೊತೆಗೆ 34 ಬಾಲ್ಗಳಲ್ಲಿ 49 ರನ್ ಅನ್ನ. DC ಜೊತೆಗೆ 13 ಬಾಲ್ಗಳಲ್ಲಿ 19 ರನ್ ಅನ್ನ. GT ಜೊತೆಗೆ 44 ಬಾಲ್ಗಳಲ್ಲಿ 81 ರನ್ ಅನ್ನ. ಜೊತೆಗೆ DC ಜೊತೆಗೆ 15 ಬಾಲ್ಗಳಲ್ಲಿ 23 ರನ್ ಅನ್ನ. ಇದಾದ ಬಳಿಕ GT ಜೊತೆಗೆ 13 ಬಾಲ್ಗಳಲ್ಲಿ 28. ಫೈನಲಿ LSG ಜೊತೆಗೆ 2 ಬಾಲ್ಗಳಲ್ಲಿ ಔಟ್ ಆಗಿಬಿಡ್ತಾರೆ, 1 ರನ್ ಇಲ್ಲ. ಅದಾದ ಬಳಿಕ MI ಜೊತೆಗೂ ಕೂಡ ಕೇವಲ ಮೊದಲನೇ ಬಾಲದಲ್ಲಿ. ಸೊ ಇವರು ವಿಕೆಟ್ ಬಿದ್ದ ತಕ್ಷಣ ಅಂಡರ್ ಪ್ರೆಷರ್ ಆಗ್ಬಿಡತ್ತೆ RCB ತಂಡ. ನೀವು ನೋಡ್ತಾ ಇದ್ರಿ, MI ಜೊತೆಗೆ ನಾವು ಭುವನೇಶ್ವರ್ ಕುಮಾರ್ ಅವರು 6 ಹೊಡೆದ ಕಾರಣಕ್ಕಾಗಿ ನಾವು ಗೆದ್ವಿ. ಶೆಪರ್ಡ್ ಅವರು ಫುಲ್ ಫ್ರೆಷರ್ ಹಾಕ್ಬಿಟ್ಟಿದ್ರು RCB ಮೇಲೆ. 11 ಬಾಲ್ಗಳಲ್ಲಿ ಕೇವಲ 4 ರನ್ ಅನ್ನ ಬಾರಿಸಿದ್ರು, ಅದು ಫಿನಿಶಿಂಗ್ ಟೈಮ್ ನಲ್ಲಿ. ತೀರಾ ಪ್ರೆಷರ್ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಮ್ಯಾಚ್ ನಾವು ಗೆದ್ದಿದ್ದೀವಿ. ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಗಳಾಗಿದ್ವು, ಮ್ಯಾಚ್ ಆಗಿತ್ತು. ಅಲ್ಲಿ ಗೆದ್ದಿರ್ತಕ್ಕಂತಹ ಮ್ಯಾಚ್ ನಿಂದಾಗಿ ನಾವು ಬಹಳ 2 ಪಾಯಿಂಟ್ ಇಂಪಾರ್ಟೆಂಟ್ ಆಗಿತ್ತು. ಆ MI ಜೊತೆಗೆ 2 ಪಾಯಿಂಟ್, ಜೊತೆಗೆ KKR ಜೊತೆಗೆ ನಿನ್ನೆ 60 ಬಾಲ್ಗಳಲ್ಲಿ 105 ರನ್ ಅನ್ನ ಬಾರಿಸ್ತಾರೆ, ಸೆಂಚುರಿ. ಇವರು T20 IPL ನಲ್ಲಿ 9 ಸೆಂಚುರಿಯನ್ನ ಬಾರಿಸ್ತಾರೆ. ಟೋಟಲಿ ಇವರ ಸೆಂಚುರಿ ಎಷ್ಟಾಗುತ್ತಂದ್ರೆ 85 ಸೆಂಚುರಿಗಳನ್ನ ಬಾರಿಸಿದ್ದಾರೆ ಇವರ ಕರಿಯರ್ ನಲ್ಲಿ. ಇನ್ನು KKR ಜೊತೆಗೆ ಭರ್ಜರಿ ಜಯವನ್ನ ಓಪನರ್ ಆಗಿ ಬಂದು ಮ್ಯಾಚ್ ಪೂರ್ತಿಯಾಗಿ ಮುಗಿಸ್ಕೊಂಡು ಹೋಗುತ್ತಾರೆ. ಸೊ ಚೇಜ್ ಮಾಸ್ಟರ್ ಅಂತ ಸ್ಪೆಷಲ್ ಆಗಿರ್ತಕ್ಕಂಥದ್ದು ನಮ್ಮ ವಿರಾಟ್ ಕೊಹ್ಲಿ ಅವರು. ಸೊ ಹಾಗಾದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಮ್ಯಾಚ್ ಅನ್ನ ನಾವು ಗಮನಿಸಿದ್ದಾದ್ರೆ KKR 20 ಓವರ್ಗಳಲ್ಲಿ 192 ರನ್ ಅನ್ನ ಬಾರಿಸಿತ್ತು. ಅದನ್ನ ನಾವು ಚೇಸ್ ಮಾಡ್ಬೇಕಂದ್ರೆ 193 ರನ್ ಬೇಕಾಗಿತ್ತು. ಅದರಲ್ಲಿ 194 ರನ್ ಅನ್ನ ನಾವು ಬಾರಿಸ್ತೇವಿ. 4 ವಿಕೆಟ್, 19 ಓವರ್, 1 ಬಾಲು. ಸೊ 5 ಬಾಲ್ಗಳನ್ನ ನಾವು ಹಾಗೆ ಉಳಿಸ್ಬಿಡ್ತೀವಿ. ಸೊ ಈ ರೀತಿಯಾಗಿ ನಾವು ಜಯವನ್ನ ಗಳಿಸ್ತೀವಿ ಕೊಹ್ಲಿ ಅವರ ಒಂದು ಆಟದಿಂದ. ಜೊತೆಗೆ ಪಡಿಕಲ್ ಅವರು ಕೂಡ ತುಂಬಾನೇ ಸಪೋರ್ಟ್ ಕೊಟ್ಟರು. ಅವರು ಕೂಡ ಒಂದು ಒಳ್ಳೆಯ ಬ್ಯಾಟಿಂಗ್ ಅನ್ನ ಆಡ್ತಾ ಇದ್ದಾರೆ. ಈ ಸೀಸನ್ ಅಲ್ಲಿ ಅಂತೂ ಬೆಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಇನ್ನು RCB ಮೊದಲನೇ ಸ್ಥಾನಕ್ಕೆ ಹೋಗಿದ್ದು 16 ಪಾಯಿಂಟ್ ಗಳನ್ನ ನಾವು ಒಂದು ಗಳಿಸಿದೀವಿ. 1.065 ಇದು ಪಾಯಿಂಟ್ಸ್ ಟೇಬಲ್ ನಲ್ಲಿ ನಮ್ಮ ರನ್ ರೇಟ್. ಇದು ಬಹಳ ಕ್ರೂಷಿಯಲ್ ಆಗತ್ತೆ, ಇಂಪಾರ್ಟೆಂಟ್ ಆಗತ್ತೆ. ಇದು ರನ್ ರೇಟ್ ಎಲ್ಲದಕ್ಕಿಂತನೂ ಇಡೀ 10 ಟೀಮ್ಗಳಲ್ಲಿ 1+ ರನ್ ರೇಟ್ ಇದ್ದಂಥದ್ದು ಅದು ನಮ್ದು ಮಾತ್ರ. ಸೊ ನೆಕ್ಸ್ಟ್ 2ನೇ ಸ್ಥಾನದಲ್ಲಿ GT ಇದೆ, ಅದರದ್ದು ಕೂಡ 16 ಸ್ಥಾನ. ಅದರ ರನ್ ರೇಟ್ ಕಡಿಮೆ ಇದೆ, ಅದು ಕೂಡ 4 ಸೋತಿದೆ, 8 ಗೆದ್ದಿದೆ 12 ಮ್ಯಾಚ್ಗಳಲ್ಲಿ. ಇನ್ನು SRH 12 ಮ್ಯಾಚ್ಗಳಲ್ಲಿ 7 ಪಂದ್ಯಗಳನ್ನ ಗೆದ್ದು 5 ಪಂದ್ಯಗಳನ್ನ ಸೋತಿದೆ. ಟಾಪ್ 4 ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು. ಇನ್ನು PBKS 4ನೇ ಸ್ಥಾನದಲ್ಲಿ. ಒಂದು ಸಮಯದಲ್ಲಿ ಇದು ಮೊದಲನೇ ಸ್ಥಾನ ಬಿಟ್ಕೊಡೋದು ಇಲ್ವೋ ಅನ್ಕೊಳ್ತಾ ಇದ್ವಿ ನಾವು. 6 ಮ್ಯಾಚ್ಗಳನ್ನ ಸತತವಾಗಿ ಗೆದ್ದಿತ್ತು. ಹಾಗಾಗಿ PBKS 11 ಮ್ಯಾಚ್ಗಳಲ್ಲಿ 6 ಮ್ಯಾಚ್ಗಳನ್ನ ಗೆದ್ದು 4 ಮ್ಯಾಚ್ಗಳನ್ನ ಸೋತಿದೆ. ಅದರಲ್ಲಿ ಒಂದು ಟೈ ಆಗತ್ತೆ, 1 ಪಾಯಿಂಟ್ ಮಾತ್ರ ಸಿಗತ್ತೆ KKR ಜೊತೆಗೆ. 13 ಪಾಯಿಂಟ್ಗಳಿಂದ ಇವರು 4ನೇ ಸ್ಥಾನದಲ್ಲಿದ್ದಾರೆ. ಸೊ ಇನ್ನು ಇವತ್ತಿನ ಪಂದ್ಯವೂ ಕೂಡ ನಿಮಗೆ ಗೊತ್ತಿದೆ, ಬಹಳ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು, ಬಹಳ ಇಂಪಾರ್ಟೆಂಟ್. ಪಂಜಾಬ್ ಹಾಗೂ ಮುಂಬೈ, ಇದು ಪಂಜಾಬ್ ಗೆಲ್ಲಲೇಬೇಕಾದಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಪಂಜಾಬ್ ಅವರಿಗೆ. ಆದ್ರೆ ಈಗ ಇಲ್ಲಿ
ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಾವು ಗಮನಿಸ್ತಾ ಹೋದ್ರೆ ಇನ್ನು ಒಂದು ಮ್ಯಾಚ್ ಗೆದ್ರು ನಾವು 2ನೇ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ತೀವಿ. ಹೌದು, SRH 2 ಮ್ಯಾಚ್ಗಳು ಇದ್ದಾವೆ, ಇನ್ನೆರಡು ಮ್ಯಾಚ್ಗಳು. ಅದು 2 ಮ್ಯಾಚ್ ಗೆದ್ರು ಸಹಿತ 18 ಪಾಯಿಂಟ್ ಆಗತ್ತೆ. ಅದು ಗೆಲ್ಲಬೇಕು. 18 ಪಾಯಿಂಟ್ ಆದ್ರೂ ಸಹಿತ ರನ್ ರೇಟ್ ತುಂಬಾನೇ ಹೆಚ್ಚಳ ಆಗ್ಬೇಕಾಗತ್ತೆ. ಆಗ ಮಾತ್ರ ಇವರು 2ನೇ ಸ್ಥಾನ ಅಥವಾ 1ನೇ ಸ್ಥಾನ ಬರ್ಲಿಕ್ಕೆ ಸಾಧ್ಯ. ಇನ್ನು GT 1 ಗೆದ್ರು ಅದು 2ನೇ ಸ್ಥಾನದಲ್ಲಿ ಇರುತ್ತೆ. ಆದ್ರೆ ರನ್ ರೇಟ್ ಹೆಚ್ಚು ಕಡಿಮೆ ಆದ್ರೆ SRH ಬರಬಹುದು ಅಥವಾ GT ಬರಬಹುದು. ಆದ್ರೆ ನಾವು ಒಂದು ಮ್ಯಾಚ್ ಗೆದ್ರು ಸಹಿತ ರನ್ ರೇಟ್ 1+ ಇದೆ. ಇವ್ರದ್ದು GT ದವ್ರದ್ದು 500 ಇದೆ, ಜೊತೆಗೆ 300ಕ್ಕೆ SRH ಇದೆ. ಸೊ ಇವರು ಬಹಳ ಲೀಡ್ ಲಿಂದ ಗೆಲ್ಲಬೇಕಾಗತ್ತೆ. 2 ಮ್ಯಾಚ್ಗಳನ್ನ ಬಹಳ ತುಂಬಾನೇ ಲೀಡ್ ನಿಂದ ಗೆಲ್ಲಬೇಕಾಗತ್ತೆ. ಆಗ ಮಾತ್ರ ರನ್ ರೇಟ್ ಇರ್ಲಿಕ್ಕೆ ಸಾಧ್ಯ. ಆದ್ರೆ ಅದು ಆಗದ ವಿಷಯ. ಗೆಲ್ಲಿಕ್ ಮಾತ್ರ ಟ್ರೈ ಮಾಡ್ತಾರೆ ಅಂತ ಅನ್ಸುತ್ತೆ. ಇವರು 2 ಮ್ಯಾಚ್ಗಳನ್ನ ಗೆದ್ರು ಸಹಿತ ಇಲ್ಲಿ GT ಬರುತ್ತೆ ಅಥವಾ SRH ಟಾಪ್ 2 ನಲ್ಲಿ ಬರುತ್ತೆ. ಎರಡತ್ರ ಒಂದು ಬರುತ್ತೆ ಮಾತ್ರ. ಅಂದ್ರೆ RCBಗೆ ಒಂದು ಮ್ಯಾಚ್ ಗೆದ್ರು ಫಿಕ್ಸ್ ಮೊದಲು ಅಥವಾ 2ನೇ ಸ್ಥಾನ ಫಿಕ್ಸ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು. ಇನ್ನು ನಮ್ಮ ಒಂದು ಮ್ಯಾಚ್ಗಳು ಯಾರ್ಯಾರ ಜೊತೆಗೆ ಇನ್ನು ಇದ್ದಾವೆ ಅಂತ ಅನ್ಕೊಳ್ಳೋದಾದ್ರೆ, ಇನ್ನು 17ನೇ ತಾರೀಕು ಪಂಜಾಬ್ ಜೊತೆಗೆ ನಮ್ಮ ಮ್ಯಾಚ್ ಇದೆ. ಸೊ ಅದು ಇಂಪಾರ್ಟೆಂಟ್ ಆಗತ್ತೆ ಪಂಜಾಬ್ ಅವರಿಗೆ. ನಾವು ಒಂದು ಮ್ಯಾಚ್ ಪಂಜಾಬ್ ಜೊತೆಗೆ ಅಥವಾ SRH ಜೊತೆಗೂ ಕೂಡ ಇದೆ. ಫೈನಲ್ ಇದು ಲಾಸ್ಟ್ ಮ್ಯಾಚ್ ನಮ್ದು 22ನೇ ಮೇ. ಸೊ ಅದು ಸನ್ ರೈಸರ್ ಹೈದರಾಬಾದ್ ಜೊತೆಗೆ ಇದಿರ್ತಕ್ಕಂಥದ್ದು. ಅಲ್ಲಿ ಒಂದು ಗೆಲ್ಲಬೇಕು ಅಥವಾ ಪಂಜಾಬ್ ಜೊತೆಗೆ ನಾವು ಗೆಲ್ಲಬೇಕು. ಎರಡರಲ್ಲಿ ಒಂದು ಗೆದ್ರು ನಾವು ಫಿಕ್ಸ್ ಟಾಪ್ 2 ನಲ್ಲಿ ಇರ್ತೀವಿ. ಈ ಕ್ವಾಲಿಫೈ ಅಂತೂ ಆಗಿದ್ದೀವಿ, ಆದ್ರೆ ಟಾಪ್ 2 ಬೇಕಂದ್ರೆ ಇನ್ನೊಂದು ಮ್ಯಾಚ್ ಅನ್ನ ನಾವು ಗೆಲ್ಲಲೇಬೇಕು. ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಸೋಲ್ತೀವಲ್ಲ, ಅದನ್ನ ರನ್ ರೇಟ್ ನಿಂದ ಸೋಲ್ಬಾರ್ದು, ಜಸ್ಟ್ ಸೋತ್ರೆ ನಡೆಯುತ್ತೆ. ಯಾಕಂದ್ರೆ ರನ್ ರೇಟ್ ಅನ್ನ ನಾವು ಪ್ಲಸ್ ಇಟ್ಕೊಳ್ಳೇಬೇಕಾಗತ್ತೆ. ಆಗ ಮಾತ್ರ ನಾವು ಟಾಪ್ 2 ಅನ್ನ ನಾವು ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಳಿಕ್ ಸಾಧ್ಯ ಆಗುವಂಥದ್ದು. ಇನ್ನು ಉಳಿದಿರ್ತಕ್ಕಂಥದ್ದು ಕೆಳಗಡೆ 5ನೇ ಸ್ಥಾನದಲ್ಲಿ CSK ಇದೆ, RR ಇದೆ, DC ಇದೆ. ಇವೆಲ್ಲವೂ ಕೂಡ ಫೈಟ್ ಮಾಡ್ಕೊಳ್ತಾ ಇದೆ. ಆಲ್ಮೋಸ್ಟ್ DCಗೆ ಚಾನ್ಸ್ ಇಲ್ಲ, ಆದ್ರೂ ಹೇಳಿಕ್ ಸಾಧ್ಯ ಇಲ್ಲ. 14 ಪಾಯಿಂಟ್ ಮತ್ತು ರನ್ ರೇಟ್ ಮೇಲೆ ಬರಬಹುದು. ಆದ್ರೆ ರನ್ ರೇಟ್ ಇವ್ರದ್ದು ಮೈನಸ್ ಇದೆ, ಆಲ್ಮೋಸ್ಟ್ ಬರೋದು ಆಗೋದಿಲ್ಲ. ಇನ್ನು RRಗೆ ಚಾನ್ಸ್ ಇದೆ, CSKಗೆ ಚಾನ್ಸ್ ಇದೆ. ಸೊ ಇವರು ಕೂಡ ಪಂಜಾಬ್ನ ಹಿಂದಾಕಿ ಅಥವಾ SRH ನ ಹಿಂದಾಕಿ ಬರುವಂತಹ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಕ್ವಾಲಿಫೈ ಆಗ್ತಕ್ಕಂಥದ್ದು ಈಗ ಕನ್ಫರ್ಮ್ ಅಂತ ಹೇಳ್ಬಹುದು. ನಾವು ಅಂದಾಜಿನ ಪ್ರಕಾರ GT ಮತ್ತು RCB ಕ್ವಾಲಿಫೈ ಆಗಿದೆ ಅಂತ ಅನ್ಕೊಳ್ಬಹುದು. ಆದ್ರೆ ಇಲ್ಲಿ ಕೊಟ್ಟಿಲ್ಲ ಪಾಯಿಂಟ್ ಟೇಬಲ್ ನಲ್ಲಿ, ಆದ್ರೆ ಆಗಿದೆ ಅಂತ ಅನ್ಕೊಂಡ್ಬಿಡಿ. ಇನ್ನು 2 ಟೀಮ್ಗಳು ಯಾವ್ದು ಬರುತ್ತೆ 4 ಟೀಮ್ಗಳಲ್ಲಿ ಅಂದ್ರೆ SRH, PBKS, CSK, RR ಇವ್ರ ಮಧ್ಯೆ ಪೈಪೋಟಿ ಆಗತ್ತೆ. ಇವರಲ್ಲಿ ಯಾವ್ದಾದ್ರು 2 ಟೀಮ್ ಮಾತ್ರ ಕ್ವಾಲಿಫೈ ಆಗುವಂತದ್ದು, ಅದು 3-4 ಸ್ಥಾನಕ್ಕೆ. ನೋಡೋಣ ಏನೇನು ಬದಲಾವಣೆಗಳಾಗ್ತವೆ. ಇನ್ನು 2 ಮ್ಯಾಚ್ ಆಗ್ಬೇಕು, ತದನಂತರ ನಮಗೆ ಫೈನಲ್ ರಿಸಲ್ಟ್ ಗೊತ್ತಾಗತ್ತೆ. ಒಟ್ಟಾರೆಯಾಗಿ ನಾವು ನಿನ್ನೆ ಗೆದ್ದಿದ್ದೀವಿ. ಸೊ ಬಹಳ ಈಸಿಯಾಗಿ ಚೇಸ್ ಮಾಡಿದ್ರು ನಮ್ಮ ಚೇಸ್ ಮಾಸ್ಟರ್, ಆರಾಮಾಗಿ ನಾವು ಗೆದ್ಕೊಂಡಿದ್ವಿ. ಸೊ ಎಲ್ಲರೂ ಆಲ್ಮೋಸ್ಟ್ ಇದನ್ನ ನೋಡಿರ್ತೀರಿ ಮ್ಯಾಚ್ ಅನ್ನ. ಸೊ ಖುಷಿ ಕೂಡ ಆಗಿರುತ್ತೆ RCB ಅಭಿಮಾನಿಗಳಿಗೆ. ಆಲ್ಮೋಸ್ಟ್ ಹಿಂದಿನ ಟೀಮ್ಗಳು CSK ಆಗಿರ್ಲಿ ಅಥವಾ ಈಗ DC ಆಗಿರಲಿ, ಪಂಜಾಬ್ ಆಗಿರ್ಲಿ, SRH ಆಗಿರ್ಲಿ, ಇದು RCB ಸೋಲ್ಬೇಕು ಅಂತ ಬಹಳ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವ್ರು ಸೋತ್ರೆ ನಾವು ಇನ್ನಷ್ಟು ಮೇಲ್ಗಡೆ ಹೋಗುವಂತಹ ಚಾನ್ಸ್ ಇರುತ್ತೆ ಅನ್ನುವಂಥದ್ದು ಅವ್ರ ಗಮನದಲ್ಲಿತ್ತು. ಆದ್ರೆ ಆಗ್ಲಿಲ್ಲ, ನಾವು ಗೆದ್ದಿದ್ದೀವಿ, ಮೇಲ್ಗಡೆ ಹೋಗಿದ್ದೀವಿ. ಓಕೆ, ಸೊ ಈ ವಿಷಯವನ್ನ ನಿಮ್ಮ ಮುಂದೆ ಹಂಚ್ಕೊಳ್ಬೇಕಾಗಿತ್ತು, ಹಂಚಿದ್ದೀನಿ. ಸೊ ಆದಷ್ಟು ಎಲ್ಲರಿಗೂ ಕೂಡ RCB ಅಭಿಮಾನಿಗಳಿಗೆ ಈ ವಿಷಯವನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.